ನೂತನ ಅಧ್ಯಕ್ಷರಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ನೂತನ ಅಧ್ಯಕ್ಷರನ್ನಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರನ್ನು ಆಯ್ಕೆ ಮಾಡಿರುವಂಥ ದೇವೇಗೌಡರಿಗೂ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಹೇಳಬೇಕಂದ್ರೆ ನಮ್ಮ ಶಿವಣ್ಣವರು ಸಹ ಈ ಒಂದು ಪಕ್ಷಕ್ಕೆ ಬೇಕಾದಷ್ಟು ದುಡಿದಿದ್ದಾರೆ, ಅದರಲ್ಲಿ ಎಣ್ಣೆ ಮಾತಿಲ್ಲ. ಅವರನ್ನು ದೇವೇಗೌಡರು ಮೋಸ್ಟ್ಲಿ ಅವ್ರನ್ನ ಜಿಲ್ಲಾ ಮಟ್ಟಕ್ಕೂ ಇಲ್ಲ ರಾಜ್ಯ ಮಟ್ಟಕ್ಕೂ ಕಳಿಸಿ ಇಲ್ಲಿ ನಮ್ಮ ನಾಗರಾಜಣ್ಣವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಯಾಕಂದರೆ ಫೋನ್ ಮುಖಾಂತರನೇ ನಾಗರಾಜಣ್ಣವರನ್ನು ಮಾತಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ, ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಊಹಾಪೋಹಗಳು ಏನೇನು ಬೇಕಾದರೂ ಹುಟ್ಟಿಸ್ತಾರೆ ತಾಲೂಕಿನಲ್ಲಿ, ಪಕ್ಷದ ಮೇಲೆ ಪರಿಣಾಮ ಬೀರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದಕ್ಕೊಂದು ಆಸ್ಪದ ಕೊಡೋದಿಲ್ಲ. ನಮ್ಮ ನಾಯಕರ ಆ ಥರ ಯೋಚನೆ ಮಾಡೋದು ಇಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ, ಈಗಾಗಲೇ ನಮ್ಮ ಪಕ್ಷ ಸದೃಢವಾಗಿದೆ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದೇನಿಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ, ನಮ್ಮ ಪಕ್ಷವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿ, ಮುಂದಿನ ದಿನಗಳಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಾದಂಥ ಇಲ್ಲಿ ಮುಳಬಾಗಿಲು ಟೌನು ಮುನ್ಸಿಪಲ್ ನಗರಸಭೆ ಚುನಾವಣೆ ಬರುತ್ತೆ. ಬಹುಶಃ ಇದಕ್ಕೆ ನಮ್ಮ ಮುಖ್ಯವಾಗಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿ ನಾಯಕರ ಒಂದು ಸಮೀಕ್ಷೆಯಲ್ಲಿ ನಾಯಕರ ಒಂದು ಸಭೆ ಮಾಡಿ, ಆ ಸಭೆಯ ಮುಖಾಂತರ ನಮ್ಮ ಪಕ್ಷವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಯಾವ ರೀತಿ ಹೋಗಬೇಕು, ಎಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಪಕ್ಷವನ್ನು ನಾವು ಶತಾಯಗತಾಯ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಗೆಲ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಏನೇ ಆಗಲಿ ಕಷ್ಟಪಟ್ಟು ನಾವು ಪಕ್ಷವನ್ನು ತಾಲೂಕಿನಲ್ಲಿ ನಮ್ಮ ಟೌನಲ್ಲಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.